ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನೊಂದು ಸೂಪರ್ ಆಗಿರುವಂಥ ಬ್ರೈಡಲ್ ಸ್ಯಾರಿಗೆ ಡಬಲ್ ಸ್ಟೆಪ್ಪಲ್ಲಿ ಮತ್ತು ತುಂಬ ಬೇಗನೆ ಅಂದರೆ ಫಾಸ್ಟ್ ಮೂವಿಂಗಲ್ಲಿರುವಂಥ ಒಂದು ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಬೀಡ್ಸ್ಗಳನ್ನ ಬಳಸ್ಕೊಂಡು ಮಾಡ್ಕೊಬೋದಾಗಿರೋಂಥ ಒಂದು ಡಿಸೈನ್ ಇದು. ಇದಕ್ಕೆ ನೀವು 750ಇಂದ ಅರೌಂಡ್ 800-850ವರೆಗೂ ಚಾರ್ಜಸ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ನೋಡಿ. ನಾನಿಲ್ಲಿ ಬಿಗ್ ಬೀಡು ಫ್ಲವರ್ ಡಿಸೈನ್ದು ಬೀಡನ್ನ ತೊಗೊಂಡಿದ್ದೀನಿ. ಹಾಗೆಯೇ ರೌಂಡ್ ಸ್ಮಾಲ್ ಬೀಡು 6 ಎಳೆ ದಾರ ಸುತ್ತಿಟ್ಕೊಂಡಿದ್ದೀನಿ. ಕುಚ್ಚು ಕಟ್ಕೊಳ್ಳೋದಕ್ಕೆ ಜರಿ ದಾರ, ಸಿಲ್ಕ್ ಥ್ರೆಡ್ಡು, ಕತ್ರಿ, ಕ್ರೋಶಾ ನೀಡಲ್ ನಂಬರ್ 11 ಮತ್ತು ದೊಡ್ಡ ಕಣಿನ ಸೂಜಿ. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸ್. ಇವಾಗ ಡಿಸೈನ್ ಶುರು ಮಾಡೋಣ. ಮೊದಲಿಗೆ ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಹಾಗೆಯೇ ಸೆರಗುದು ಆಪೋಸಿಟ್ ಕಲರ್ ಏನಿರುತ್ತೆ ಅಂದರೆ ಸೀರೆ ಕಲರ್, ಸೀರೆ ಪಲ್ಲು ಕಲರ್ ಥ್ರೆಡ್ಡಿಂದ ಡಿಸೈನ್ನ ಶುರು ಮಾಡಬೇಕು. ಮತ್ತು ನಾನಿಲ್ಲಿ ದಾರದ ತುದಿಗೆ ಯಾವುದೇ ರೀತಿಯಾದಂಥ ಗಂಟುಗಳನ್ನ ಹಾಕಿಟ್ಕೊಂಡಿಲ್ಲ. ಡೈರೆಕ್ಟಾಗಿ ನೋಡಿ ದಾರನ ಸೀರೆ ಹಿಂಭಾಗಕ್ಕೆ ಪ್ಲೇಸ್ ಮಾಡಿಕೊಂಡು ಆನಂತರ ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ಪೂರ್ತಿಯಾಗಿ ಕೆಳಗಡೆಯಿಂದ ಮೇಲಕ್ಕೆ ಎತ್ಕೊಂಡ್ಬಿಡಬೇಕು. ಎತ್ಕೊಂಡಿದ್ದಾದ ನಂತರ ನೋಡಿ 1-2 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೊಬೇಕು. ಈ ರೀತಿ ಕಟ್ಕೊಳ್ಳೋದ್ರಿಂದ ನಿಮಗೆ ಇದನ್ನು ಕೊನೆಯಲ್ಲಿ ನಾವು ಕುಚ್ಚೊಳಗಡೆಗೆ ಹಾಕಿ ಸೇರಿಸ್ಕೋಬಹುದು ಈ ಥ್ರೆಡ್ನ. ಆವಾಗ ನಿಮಗೆ ಗ್ಲೂ ಹಾಕಬೇಕು, ಪೇಸ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಏಕೆಂದರೆ ನಾವು ಗಮ್ ಹಾಕೋದು ಯಾವಾಗ ಬೇಕಾದರೂ ಬಿಚ್ಚೋಗ್ಬೋದು. ಹಾಗಾಗಿ ನೀವು ಈ ರೀತಿ ಗಂಟು ಹಾಕ್ಕೊಂಡು ಕುಚ್ಚೊಳಗಡೆಗೆ ಆ ಥ್ರೆಡ್ನ ಸೇರಿಸ್ಕೊಂಡು ಕಟ್ಟಿದ್ರಿ ಅಂದರೆ ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ. ಸೊ ಖಂಡಿತವಾಗ್ಲೂ ಈ ರೀತಿ ಮಾಡಿ. ಅದಾದಮೇಲೆ ನೋಡಿ ಒಂದು ಲಾಕ್ನ ಹಾಕ್ಕೊಳ್ಳೋಣ ಸೇಮ್ ಜಾಗದಲ್ಲಿ. ಲಾಕ್ ಹಾಕ್ಕೊಂಡು ನೆಕ್ಸ್ಟು 5 ಚೈನ್ಗಳನ್ನ ಹಾಕ್ಕೋಬೇಕು. 5 ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಆನಂತರ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಬಿಗಿನರ್ಸ್ಗಳಾಗಿದ್ದರೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಸ್ವಲ್ಪ ಒಂದು ಪಾಯಿಂಟ್ ಹಿಂದಕ್ಕೇ ಲಾಕ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ರಿಂಕಲ್ಸ್ ಬರಬಾರ್ದು ಅಷ್ಟೇ. ಡಿಸೈನಲ್ಲಿ ರಿಂಕಲ್ಸ್ ಬಂದರೆ ಡಿಸೈನ್ ಹಾಳಾಗಿ ಹೋಗ್ಬಿಡುತ್ತೆ. 5 ಚೈನ್ ಹಾಕಿ ಲಾಕ್ ಮಾಡಿದ್ಮೇಲೆ ನೆಕ್ಸ್ಟು 3 ಚೈನ್ಸ್ ಹಾಕಬೇಕು. ಅದು ಕೂಡ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 3 ಚೈನ್ಗಳನ್ನ ಹಾಕಬೇಕು. ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಸರಿಯಾಗಿ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ನೋಡಿ 5 ಚೈನ್ ಗ್ಯಾಪ್ 1 ಟೈಮು, 3 ಚೈನ್ ಗ್ಯಾಪ್ 2 ಟೈಮ್ಸ್ ಹಾಕ್ಕೋಬೇಕು. ಆನಂತರ ಒಂದು ಬಿಗ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ನೀವು ಯಾವುದಾದ್ರೂ ಬೀಡನ್ನ ಯೂಸ್ ಮಾಡ್ಕೋಬೋದು. ನಿಮಗೆ ಇಷ್ಟವಾಗಿರುವಂಥ ಬಿಗ್ ಬೀಡು ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ. ಈಗ ಬೀಡನ್ನ ಆ್ಯಡ್ ಮಾಡಿದ ಮೇಲೆ ಬೀಡನ್ನ ಲಾಕ್ ಮಾಡಿ ಆನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ದಾದಮೇಲೆ ಮತ್ತೆ 3 ಚೈನ್ಸ್ ಹಾಕ್ಕೊಳ್ಬೇಕು. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಬೇಕು. ಇವಾಗ ನಾವು ನೋಡಿ ಇದಿಷ್ಟು ಆದಮೇಲೆ ಸೀರೆನ ಉಲ್ಟಾ ಮಾಡ್ಕೋಬೇಕು. ಸೀರೆನ ಇವಾಗ ಉಲ್ಟಾ ಮಾಡ್ಕೋಬೇಕು. ಸೀರೆ ಉಲ್ಟಾ ಮಾಡಿಕೊಂಡು ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ನಾನು ಒಂದೇ ಕಲರಲ್ಲಿ 3 ಸ್ಟೆಪ್ ಡಿಸೈನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಡಬಲ್ ಸ್ಟೆಪ್ ಆರ್ಚ್ನ ಒಂದೇ ಸ್ಟೆಪ್ಪಲ್ಲಿ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ಬಿಡುವಂಥದ್ದು ಈಗ ಟ್ರೆಂಡಿಂಗಲ್ಲಿರುವಂಥ ಡಿಸೈನು. ಇವಾಗ ನೋಡಿ, ಇವಾಗ ನಾವು ಬೀಡನ್ನ ಲಾಕ್ ಮಾಡಿರ್ತೀವಲ್ಲ, ಆ ಬೀಡ್ ಲಾಕಲ್ಲಿ ಒಂದು ಥ್ರೆಡ್ ಲೈನ್ ಬಂದಿರುತ್ತಲ್ಲ ಬೀಡ್ ಹಿಂದೆ, ಆ ಥ್ರೆಡ್ ಲೈನ್ಗೆ ನಾವಿವಾಗ ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೊತಾ ಹೋಗಬೇಕು. ನೋಡಿ ಈ ಥ್ರೆಡ್ ಲೈನ್ಗೆ ನಾವು ಡಬಲ್ ಕ್ರೋಶೆಟ್ ಕಂಬನ ಮಾಡಬೇಕು. ಸೊ ನಾನಿಲ್ಲಿ ಡಬಲ್ ಕ್ರೋಶೆಟ್ ಮಾಡ್ತಾ ಇದ್ದೀನಿ. ಅಂದರೆ ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೋಬೇಕು. ಆ ಥ್ರೆಡ್ ಒಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡಾಗ ನೀಡಲ್ ಮೇಲೆ ನಮಗೆ 3 ಎಳೆ ದಾರ ಇರುತ್ತೆ. ಆ 3 ಎಳೆ ದಾರನೂ ಒಟ್ಟಿಗೆ ಎರಡರಲ್ಲಿ ಒಂದು ಮಾಡಿದಾಗ ನಿಮಗೆ ಡಬಲ್ ಕ್ರೋಶೆಟ್ ಆಗುತ್ತೆ. ಸೊ ಈ ರೀತಿ ಕಂಬಗಳನ್ನ ಮಾಡ್ಕೊತಾ ಹೋಗಬೇಕು. ನೋಡಿ ನೀವು ಆರ್ಚ್ಗೆ ಆದಷ್ಟು ನಾವು ಸಮ ಅಂದರೆ 16 ಅಥವಾ 18 ಕಂಬಗಳನ್ನ ಮಾಡ್ಕೋಬೇಕು. ನೀವು ಯಾವ ಸೈಜ್ದು ಬೀಡ್ ಯೂಸ್ ಮಾಡಿರ್ತೀರಾ ಅನ್ನೋದ್ರ ಮೇಲೂ ಆರ್ಚ್ನ ಮಾಡ್ಕೋಬೋದು. ನೋಡಿ ಇವಾಗ ಆರ್ಚ್ ಎಲ್ಲ ಕಂಪ್ಲೀಟ್ ಆಗಿದ್ದಾದಮೇಲೆ 3 ಚೈನ್ ಗ್ಯಾಪ್ದು ಲಾಕ್ ಇರುತ್ತಲ್ಲ, ಆ ಲಾಕ್ ಮೇಲೆ ಒಂದು ಲಾಕ್ನ ಮಾಡಬೇಕು. ಆ ನಂತರ 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್ ಹಾಕಿ ಮತ್ತೆ ಲಾಕ್ ಮೇಲೆ ಲಾಕ್ ಮಾಡಬೇಕು. ಸೊ ಇದಿಷ್ಟು ಮಾಡಿದ್ದಾದಮೇಲೆ ಸೀರೆನ ಇವಾಗ ಸೀದಾ ಮಾಡಬೇಕು. ಅಂದರೆ ರೈಟ್ ಸೈಡಿಗೆ ಟರ್ನ್ ಮಾಡಬೇಕು.
ಇವಾಗ ಫ್ರಂಟ್ ವ್ಯೂ ನಾವು ಇಷ್ಟೊತ್ತು ಬ್ಯಾಕ್ ಸೈಡಿಂದ ಡಿಸೈನ್ನ ಮಾಡ್ಕೊಂಡು ಬಂದ್ವಿ ಅಲ್ಲ, ಈಗ ಫ್ರಂಟ್ ಸೈಡಿಂದ ಡಿಸೈನ್ ಮಾಡಬೇಕು. ಮತ್ತು ಡಬಲ್ ಕ್ರೋಶೆಟಿಂದನೇ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ನಾವು ಆರ್ಚ್ಗಳನ್ನ ಮಾಡ್ಕೊಂಡು ಬಂದ್ವಲ್ಲ, ಮೇಲೆ ಪುಟ್ಟದಾಗಿ ಹೋಲ್ಸ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ನಾನು ಕಂಬನ ಮಾಡ್ತಾ ಇದ್ದೀನಿ. ಬೇಸ್ ಲೈನಲ್ಲಿ ನಾವು 3 ಚೈನ್ ಹಾಕಿ ಉಲ್ಟಾ ಇದ್ದಾಗ 3 ಚೈನ್ ಹಾಕಿದ್ವಿ, ಅದು ಒಂದು ಕಂಬ ಅಂತ ಕನ್ಸಿಡರ್ ಮಾಡಿ ಮತ್ತೆ ತಿರುಗಿಸ್ಕೊಂಡ್ಮೇಲೆ ಒಂದು ಡಬಲ್ ಕ್ರೋಶೆಟ್ ಮಾಡಿದ್ದೀನಿ. ಅದಾದಮೇಲೆ 3 ಚೈನ್ ಹಾಕಿ 2 ಕಂಬನೂ ಒಂದು ಮಾಡಬೇಕು, ಪೀಕೋ ಮಾಡಬೇಕು. ಬಟ್ 2 ಕಂಬಕ್ಕೂ ಸೇರಿಸಿ ಪೀಕೋ ಮಾಡಬೇಕು. ಪೀಕೋ ಮಾಡಿದಾದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೀಡನ್ನ ಆ್ಯಡ್ ಮಾಡಿ ಮತ್ತೆ ಡಬಲ್ ಕ್ರೋಶೆಟ್ಟು 2 ಕಂಬ, ಅಂದರೆ ಒಂದು ಚೈನ್ ಮೇಲೆ ಒಂದು ಕಂಬ, ಒಂದು ಚೈನ್ ಮೇಲೆ ಒಂದು ಕಂಬ, ಒಂದೊಂದು ಚೈನ್ ಮೇಲೆ ಒಂದೊಂದೇ ಕಂಬ ಮಾಡಬೇಕು. 2 ಕಂಬ ಮಾಡಿದ್ಮೇಲೆ 3 ಚೈನ್ಗಳನ್ನ ಹಾಕಿ 3 ಚೈನ್ ಹಾಕಿದ್ಮೇಲೆ ಆ 2 ಕಂಬನೂ ಸೇರಿಸಿ ಒಂದು ಮಾಡಬೇಕು. ಪಿಕೋ ಮಾಡುವಾಗ ನಾವು ಯಾವಾಗಲೂ ಯೂಶ್ವಲಿ ಒಂದೊಂದು ಕಂಬಕ್ಕೆ ಒಂದೊಂದು ಪಿಕೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಇಲ್ಲಿ ನಾನು 2 ಕಂಬಕ್ಕೆ ಒಂದು ಪಿಕೋ ಮಾಡ್ತಾ ಇದ್ದೀನಿ. ಆಮೇಲೆ ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಬೀಡನ್ನ ನಾನು ಇಲ್ಲೇನು ಲಾಕ್ ಮಾಡ್ತಾ ಇಲ್ಲ, ಜಸ್ಟ್ ಬೀಡನ್ನ ಆ್ಯಡ್ ಮಾಡಿಬಿಟ್ಟು 2 ಕಂಬ ಮಾಡ್ಕೋತಾ ಇದ್ದೀನಿ. 2 ಕಂಬ ಮಾಡಿಬಿಟ್ಟು 3 ಚೈನ್ ಹಾಕ್ಕೊಳ್ಳಿ, ಆಮೇಲೆ 2 ಕಂಬನೂ ಸೇರಿಸಿ ಲಾಕ್ ಮಾಡ್ಕೊಳ್ಳಿ. ಆವಾಗ ಪಿಕೋ ಆಗುತ್ತೆ ನಿಮಗದು. ಬಟ್ ಪಿಕೋ ಮಾಡುವಾಗ ನಾನಿಲ್ಲಿ 2 ಕಂಬಗಳನ್ನ ಸೇರಿಸಿ ಪಿಕೋ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾಡ್ಕೊಂಡು ಬರಬೇಕು. ಮಾಡಿಕೊಂಡು ಕಂಪ್ಲೀಟ್ ಲಾಸ್ಟ್ವರೆಗೂ ಮಾಡಿದ್ಮೇಲೆ ನಾವಿವಾಗ ಒಂದು ಬೇಸ್ ಲೈನ್ ಮಾಡಬೇಕಲ್ವ, ಹಾಗಾಗಿ ಈ ಸೈಡ್ಗೆ ಲೆಫ್ಟ್ ಸೈಡಿಗೆ ಒಂದು ಡಬಲ್ ಕ್ರೋಶೆಟ್ಟು, ಅಂದರೆ ಲಾಕ್ ಇರುತ್ತಲ್ಲ 3 ಚೈನ್ ಗ್ಯಾಪ್ದು ಲಾಕ್ಗೆ ಒಂದು ಡಬಲ್ ಕ್ರೋಶೆಟ್ ಮಾಡಬೇಕು. 3 ಚೈನ್ ಗ್ಯಾಪು ಎಷ್ಟು ಬರುತ್ತೆ ಸ್ಪೇಸು, ಆ ಸ್ಪೇಸ್ ಅಂದಾಜಲ್ಲಿ ಆ ಕಂಬನ ಸೀರೆಗೆ ಲಾಕ್ ಮಾಡಿ. ರೈಟ್ ಸೈಡಲ್ಲಿ 3 ಚೈನ್ ಇರುತ್ತೆ, ಒಂದು ಬೇಸ್ ಲೈನ್ ಇರುತ್ತೆ ಅಲ್ಲ, ಅದೇ ರೀತಿ ಲೆಫ್ಟ್ ಸೈಡಲ್ಲೂ ಕೂಡ ನಮಗೊಂದು ಬೇಸ್ ಲೈನ್ ಇರಬೇಕು. ಆ್ಯಂಡ್ ನನಗಿಲ್ಲಿ ನೋಡಿ 8 ಪೀಕೋ ಬರುತ್ತೆ. ಅಂದರೆ ನಾನು ಫಸ್ಟು ಬೇಸ್ ಲೈನಲ್ಲಿ 16 ಕಂಬಗಳನ್ನ ಮಾಡ್ಕೊಂಡಿದ್ದೆ, ಹಾಗಾಗಿ ಸೊ ನೆಕ್ಸ್ಟು ಲಾಕ್ ಮಾಡಿದಾದ್ಮೇಲೆ 5 ಚೈನ್ಸ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಿ. ಫಸ್ಟ್ ಸ್ಟೆಪ್ಪಲ್ಲಿ 16 ಕಂಬಗಳನ್ನ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲೂ ಕೂಡ ನಿಮಗೆ 16 ಕಂಬ ಬರುತ್ತೆ, ಆದರೆ 8 ಪೀಕೋಸ್ ಬರುತ್ತೆ. ಏಕೆಂದರೆ ನಾವು 2 ಕಂಬಕ್ಕೆ ಒಂದು ಪೀಕೋ ಮಾಡಿರೋದ್ರಿಂದ 8 ಪೀಕೋಸ್ ಥರ ಬರುತ್ತೆ, 16 ಕಂಬಗಳೇ ಬರುತ್ತೆ. ಮಧ್ಯದಲ್ಲಿ 2 ಕಂಬ ಆದಮೇಲೆ ಒಂದು ಪೀಕೋ ಮಾಡಿದ್ಮೇಲೆ ಒಂದೊಂದು ಬೀಡನ್ನ ಆ್ಯಡ್ ಮಾಡಬೇಕು. ನೋಡಿ, ಆರ್ಚು ಈ ರೀತಿನಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಇದೇ ರೀತಿನಲ್ಲಿ ಎಲ್ಲನೂ ಮಾಡ್ಕೊಂಡು ಹೋಗಬೇಕು. ಒಂದೇ ಕಲ್ಲರಲ್ಲಿ ದೊಡ್ಡ ದೊಡ್ಡ ಆರ್ಚ್ ಥರ ಕಾಣಿಸುತ್ತೆ, ಏಕೆಂದರೆ 2 ಸ್ಟೆಪ್ಪು ಡಿಸೈನ್, ಅಂದರೆ ಬೇಸ್ ಲೈನು ಸೇರಿದ್ರೆ 3 ಸ್ಟೆಪ್ ಡಿಸೈನ್ನ ಒಂದೇ ಸ್ಟೆಪ್ಪಲ್ಲಿ ಮಾಡೋದು, ಮತ್ತು ತುಂಬ ಬೇಗನೆ ಕೂಡ ಮಾಡ್ಕೊಂಡು ಹೋಗಿಬಿಡ್ಬೋದು. ತುಂಬ ಈಸಿಯಾಗಿದೆ ಮಾಡೋದಕ್ಕೂ ಕೂಡ. ಆ್ಯಂಡ್ ಬೇಸ್ ಲೈನ್ದು ನಾವು ಹಾಕಿರೋ ಅಂಥ ಆರ್ಚ್ ಡಿಸೈನ್ ಒಂಥರ ಈ ಫ್ಲವರ್ ಮಧ್ಯದಲ್ಲಿ ಒಂಥರ ಬಂದಿರುತ್ತಲ್ಲ, ಆ ರೀತಿ ತುಂಬ ಚೆನ್ನಾಗಿ ಬಂದಿತ್ತು. ಡಿಸೈನ್ ಅಂತೂ ಡೈರೆಕ್ಟಾಗಿ ನೋಡುವಾಗ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಖಂಡಿತ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನು ನೋಡಿ ಆಪೋಸಿಟ್ ಕಲರ್ ಥ್ರೆಡ್ಡಿಂದ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. 187 ದಾರ ತೊಗೊಂಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ. ಅಂದರೆ ಡಬಲ್ ಮಾಡಿದಾಗ ನಿಮಗೆ 367 ದಾರ ಆಗುತ್ತೆ. ಆರ್ಚ್ಗಿಂತ ಸ್ವಲ್ಪ ಕೆಳಗಡೆ ಮೀಡಿಯಮ್ ಲೆಂತಲ್ಲಿ ದಪ್ಪನಾಗಿ ಐರನ್ ಮಾಡಿ ಕುಚ್ಚುಗಳನ್ನ ಕಟ್ಕೊಳ್ಳಿ. ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಖಂಡಿತವಾಗ್ಲೂ ನಿಮಗೆ ಈ ಡಿಸೈನ್ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಬ್ರೈಡಲ್ ಸ್ಯಾರಿಗಳಿಗೆ ಅಥವಾ ಮುಹೂರ್ತಮ್ ಸ್ಯಾರಿಗಳಿಗೆ, ಎಂಗೇಜ್ಮೆಂಟ್ ಸ್ಯಾರಿಗಳಿಗೆ, ಈ ಗ್ರ್ಯಾಂಡ್ ಯಾವುದೇ ಸೀರೆಗಳಿಗಾಗಲಿ ಖಂಡಿತ ಈ ಡಿಸೈನ್ನ ಟ್ರೈ ಮಾಡಿ ನೋಡಿ. ಸೊ ಈ ಡಿಸೈನು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ, ಮತ್ತು ಡಿಸೈನ್ ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.